ನಮ್ಮ ಹೃದಯ ಅತ್ಯಂತ ಪರವತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಪ್ರೀತಿ, ದಯೆ ಏನನ್ನು ಬಿಟ್ಟಿದರೂ ಅದು ಸಂಪಾಗಿಯೇ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಲೇಬೇಕಾಗಿರುವುದು ಕಡ್ಡಾಯ. ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಹೆಚ್ಚಾಗಿರಲಿ. ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು. ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಾವೇ ನಿರ್ಣಯಿಸಬೇಕು. ಜೀವನದ ಆಲೋಚನೆಗಳು. ಕಂಡತನ ಬಯಸುವುದೇ ಕಾಮ. ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕೃತ. ಬಯಸಿದ್ದು ದೊರೆತಿದ್ದರೂ ಇನ್ನಷ್ಟು ಬೇಕೆನ್ನುವುದೇ ಲೋಪ. ಇನ್ನಷ್ಟು ಸಿಕ್ಕಾದಾಗ ಕೈ ಬಿಟ್ಟು ಹೋಗಬಾರದು ಎಂದು ಮೋಹ. ಕೈ ಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಎಂಬೆ ಜಂಬವೇ ಮದ. ತಮ್ಮಲ್ಲಿ ಇರುವುದೇ ಬೇರೊಬ್ಬರಲ್ಲಿ ಇದೆ ಎಂದು ತಿಳಿದಾಗ ಉಂಟಾಗುವುದೇ ನೆತ್ಸರ. ಯಾಕೆಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಬದಲಿಗೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು 3 ಕಾರಣಗಳಿವೆ: ಭಾವ, ಅಭಾವ, ಪ್ರಭಾವ. ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ, ಗೌರವ ಕೊಡಿ. ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ, ತಿರಸ್ಕರಿಸಬೇಡಿ. ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆ ಎಂದು ತಿಳಿದು ಅವರಿಗೆ ಸಹಾಯ ಮಾಡಿ. ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ. ಭಗವಂತ ತುಂಬ ಯೋಚನೆ ಮಾಡಿಯೇ ನಿಮಗೆ ಜೀವವನ್ನು ಕೊಟ್ಟಿದ್ದಾನೆ. ಬದುಕಿಗಾಗಿ ಕೆಲವು ಸೂತ್ರಗಳು. ಕೇಳದೆ ಏನು ಹೇಳಬೇಡಿ. ಬೇಕಾಬಿಟ್ಟಿದರೆ ಹೋಗಬೇಡಿ. ಕಷ್ಟ ಬಂದರೆ ಹೆದರಬೇಡಿ. ಬೆಲೆ ಇಲ್ಲದ ಕಡೆ ಕಾಲು ಇಡಬೇಡಿ. ಚಿಂತಿಸಬೇಡಿ. ಇಲ್ಲಿ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ. ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸಬೇಡಿ. ಯಾಕೆಂದರೆ ಅದರ ಪರಿಹಾರಕ್ಕೆ ಯೋಚಿಸಲು ಇರುವ ಸಮಯವನ್ನು ಅದು ತಿಂದುಬಿಡುತ್ತದೆ. ನೀವು ಪಡೆದಿರುವುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆಯುತ್ತದೆ. ನಿಮಗೆ ಇರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದೂ ಆಗಿತ್ತು. ನಾಳೆಯದು ಮತ್ತೆ ಯಾರದ್ದೂ ಆಗಿರುತ್ತದೆ. ಪರಿವರ್ತನೆ ಜಗಲ ನಿಯಮ. ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೇ ಇರಬಹುದು. ಕಾಲವೇ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ನಮ್ಮನ್ನು ಯಾರೋ ಮೋಸ ಮಾಡಿದ್ದಾರೆ ಎಂದು ನೊಂದುಕೊಳ್ಳುವುದಕ್ಕಿಂತ ನಾವೇನು ದುಡುಕು ಮೋಸವುದು ಎಂದು ಸಮಾಧಾನಗೊಳ್ಳುವುದು ಉತ್ತಮ. ನೀವು ಒಂಟಿ ಎಂದು ನಿಮಗೆ ಅನಿಸುತ್ತದೆಯೋ? ಸೂರ್ಯನು ಕೂಡ ಒಂಟಿ. ಆದರೂ ದಿನಾಲೂ ಅವನು ತನ್ನ ಪ್ರಪಂಚವನ್ನು ಬೆಳಗುತ್ತಾನೆ. ಸ್ವಾಭಿಮಾನಗಳು ಕಳೆದುಕೊಂಡು ಸಾವಿರಾರು ಜನಗಳ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದೇ ಮೇಲು. ಕಣ್ಣೀರು ಒರೆಸುವ ಕಷ್ಟಗಳು ನಮಗೆ ಬೇಕು. ಆಗಲೇ ಆ ಕಣ್ಣೀರನ್ನು ಒರೆಸುವ ಬೆರಳು ಯಾವುದೆಂದು ನಮಗೆ ತಿಳಿಯುವುದು. ನೀವು ಯೋಚನೆ ಮಾಡದೇ ಇರುವ ಒಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷವನ್ನು ಯೋಚನೆ ಮಾಡಿಸುತ್ತೆ. ಎಷ್ಟೇ ಕೋಟಿ ಹಣವಿದ್ದರೂ ದೇವರು ಕೊಟ್ಟಿರುವ ಆಯುಷನ್ನು ಮೀರಿ ಒಂದೇ ಒಂದು ಕ್ಷಣ ಹೆಚ್ಚಿಗೆ ಬದುಕಲು ಸಾಧ್ಯವಿಲ್ಲ. ಒಳ್ಳೆಯದ ಕೆಲಸ ಮಾಡದೆ ಯಾರೂ ದೊಡ್ಡವರು ಸಿಕ್ಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವನು ಎಂದು ಗುರುತಿಸಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾನೆ, ಕೆಟ್ಟವರಾಗಿದ್ದರೂ ಮಾತನಾಡುತ್ತಾನೆ. ಜಗತ್ತಿನಲ್ಲಿ ಯಾರನ್ನು ಯಾರು ಎಂದು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ತುಳಿದವರೊಂದಿಗೆ ತಲೆ ಎತ್ತಿ ನಿಲ್ಲುತ್ತೇನೆ ಎಂಬ ಹಠ ನಿಮ್ಮಲ್ಲಿ ಇರಲಿ.
ನಿಮ್ಮ ಜಾತಿಯಿಂದಾಗಲಿ ನಿಮ್ಮ ಧರ್ಮದಿಂದಾಗಲಿ ನೀವು ದೊಡ್ಡವರಾಗುವುದಿಲ್ಲ. ನೀವು ಮಾಡುವ ದಾನ ಧರ್ಮ ಅಥವಾ ನಡೆದುಕೊಳ್ಳುವ ರೀತಿಯ ಮೇಲೆ ನೀವು ದೊಡ್ಡವರಾಗಿರುತ್ತೀರ. ಬದುಕನ್ನು ಪ್ರೀತಿಸುತ್ತಾ ಸಾಗಿ. ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ. ಗೆಲುವು ನಿಮ್ಮನ್ನು ಸ್ವಾಗತಿಸುತ್ತವೆ. ಯಾರ ಜೀವನದಲ್ಲಿ ಆಟ ಆಡೋಕ್ಕೆ ಹೊಡಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದರೆ ಸಹಾಯಕ್ಕೆ ಎಂದು ಆ ಭಗವಂತನು ಕೂಡ ಬರುವುದಿಲ್ಲ. ಕಾಲ ಯಾರ ಸ್ವತ್ತು ಅಲ್ಲ. ನೊಂದವರಿಗೆ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲವಾಗಿರುತ್ತದೆ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.